ಓ ಅಣ್ಣ, ತಲೆಗೆ ಹಾಕೊಂಡ್ರೆ ಚಸ್ಮಾ ಕಣ್ಣಿಗೆ ಹಾಕೋರಿ. ನಾ ಅಲ್ಲ ಅವ್ರ ಹುಡುಗಿ, ಅಲ್ಲಿ ನಿಂತಾರಲ್ಲ ಅವರು. ಮೇಡಮ್ ಸಾರಿ ರೀ. ಸಾರಿ ಸರ್. ಅವ್ರು ನಿಮ್ಗೆ ಮೊದಲೇ ಪರಿಚಯ ಇದ್ರು? ಯಾರು ಯಾರು? ರಾವ್ಲ್ಯ. ಅವ ಯಾರಂತ ನಿಂಗೆ ಗೊತ್ತಿಲ್ಲನ? ನನ್ನ ಮುಂದೆ ಅವ ಯಾರಂತೇಳಿ ನನಗೆ ಗೊತ್ತೈತಿ, ಆದ್ರೆ ನೀ ಹೇಳ್ಬೇಕು ಯಾರಂತೇಳಿ. ಯಾಕಂದ್ರೆ ಕ್ಯಾಂಟೀನ್ ಒಳಗೆ, ಕಾಲೇಜ್ ಒಳಗೆ, ಲೈಬ್ರರಿ ಒಳಗೆ ಜುಡಿ ಕುಂತು ಕಂಬೈನ್ ಸ್ಟಡಿ ಮಾಡಿದಕ್ಕೆ ನೀನು. ವಿಕ್ರಮ್ ಏನ್ ಮಾತಾಡತ್ತಿ? ಅವನ ನನ್ನನ್ ಸಮಾನ, ಏನೇನ್ರ ಮಾತಾಡಕ್ ಹೋಗ್ಬೇಡ. ಏನೇಂದ್ರೆ ನಾ ಮಾತಾಡಕತ್ತಿಲ್ಲ. ಏನ ನಾ ಮಾತಾಡಕತ್ತಿಲ್ಲ, ಇಡೀ ಕಾಲೇಜ್ ಮಾತಾಡಕತ್ತೈತಿ. ಜನ ಏನ್ ಬೇಕಾದ್ ಮಾತಾಡ್ತಾರ, ಅವ್ರ ಮಾತಲ್ಲ ನಂಗೆ ಮ್ಯಾಟ್ರ್ ಆಗೋದು. ನೀ ಏನ್ ಮಾತಾಡ್ತಿಲ್ಲ ಅದು ನಂಗೆ ಮ್ಯಾಟ್ರ್ ಆಗೋದು. ಹೌದು, ಕರೆ ಪ್ರಾಮಿಸ್. ಯಾರ ಮೇಲೆ ಪ್ರಾಮಿಸ್? ನಿನ್ ಮೇಲೆ ಪ್ರಾಮಿಸ್. ನನ್ ಮೇಲೆ ಪ್ರಾಮಿಸ್ ಇಡಾಕ್ ಹೋಗ್ಬೇಡ. ನಿಮ್ಮಿಬ್ಬರು ಚೆಲ್ಲಾಟ ನಡ್ಬಾರ್ಕ್ ನನ್ನ ಕೊಲ್ಬೇಡ್ರಿ. ನೀವೇನ್ರೆ ಹಾಳಾಗಿ ಹೋರಿ. ಕೂಲ್, ಓಕೆ. ನಮ್ಮ ಮದರ್ ಮೇಲೆ ಪ್ರಾಮಿಸ್, ದೇವ್ರ ಮೇಲೆ ನೀ. ಈಗ ಸರಿನಾ? ಹಂಗಂದ್ರೆ ನೀವು ಕ್ಯಾಂಟೀನ್ಗೆ ಹೋಗಿಲ್ಲ? ಹೋಗಿಲ್ಲ. ನೀವು ಲೈಬ್ರರಿ ಒಳಗೆ ಕುಂತಿಲ್ಲ? ಕುಂತಿಲ್ಲ. ಇವ ಯಾಕೆ ಕಾಲ್ ಮಾಡಿದ ಬೋಸುಡಿ ಮಗ? ಇವ ಯಾಕೆ ಕಾಲ್ ಮಾಡಿದ? ನಿನ್ನ ಬಗ್ಗೆ ನನಗೆ ಗೊತ್ತಿತ್ತ. ಬಿಚ್. ಏನಂದಿ? ಇನ್ನೊಮ್ಮೆ ನಿನ್ನ ಮುಖ ತೋರ್ಸಕ್ ಹೋಗ್ಬೇಡ ನನಗ. ನಿನ್ ಮುಖ ನೋಡಕ್ಕೂ ನಂಗೇನ್ ಆಸೆ ಇಲ್ಲ. ಹೋಗು. ರೀ, ನಿಮ್ನ ಕೇಳಾತೀನಿ, ಅವ್ರ ನಿಂಗೆ ಪರಿಚಯನ? ಇಲ್ಲ. ಅಪ್ಪ, ಆ ಅಂಗಡಿಯವ್ನು ಹಂಗೆ ಅಂದ್ಕೊಳ್ಳೆ ನನ್ನ ಜೀವನ ಹೋಗಿತ್ತು. ಇನ್ಮೇಲೆ ಯಾವತ್ತೂ ಅಂಗಡಿ ಹೋಗೋದು ಬೇಡ.